ಕಾಡಿನ ಮಧ್ಯೆ ನಾಡೆ ಬೆಚ್ಚಿ ಬೀಳೋ ಕೃತ್ಯ ನಡೆದಿತ್ತು. ಯುವತಿ ಮೇಲೆ ಎರಗಿದ್ದ ಕಿರಾತಕರು ಬಿಯರ್ ಕುಡಿಸಿ ಅಟ್ಟಹಾಸ ಮೆರೆದಿದ್ರು. ಮತ್ತು ಬರೆಸಿ ಅತ್ಯಾಚಾರ ಎಸಗಿದ್ದ ಕಿರಾತಕರಿಗೆ ಕಾಕಿ ಗ್ರಿಲ್ ಮಾಡ್ತಿದೆ. ಇದರ ನಡುವೆ ಕಾಮುಕರ ವಿರುದ್ಧ ಧರ್ಮ ಜಾತಿ ಮರೆತು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಯರ್ನಲ್ಲಿ ಡ್ರಗ್ಸ್ ಬೆರೆಸಿ ಕುಡಿಸಿ ಯುವತಿ ಮೇಲೆ ಅತ್ಯಾಚಾರ. ರೇಪ್ ಆರೋಪಿಗಳು 4 ದಿನ ಖಾಕಿ ಕಸ್ಟಡಿಗೆ. ಉಡುಪಿ ಜಿಲ್ಲೆ ಕಾರ್ಕಳದ ಅಲ್ತಾಫ್ ಅನ್ನೋ ಈ ಕ್ರೂರಿ ಬಿಯರ್ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಯುವತಿಗೆ ಕುಡಿಸಿದ್ದ. ಯುವತಿಗೆ ನಶೆ ಇರುತ್ತಿದ್ದಂತೆ ರೇಪ್ ಮಾಡಿದ್ದ. ಶುಕ್ರವಾರ ಸಂಜೆ ಈ ಘೋರವಾಗಿದ್ದು. ರೇಪ್ ಆರೋಪಿ ಅಲ್ತಾಫ್ ಹಾಗೂ ಆತನಿಗೆ ಸಹಾಯ ಮಾಡಿದ್ದ ಸವೇರ್ ರಿಚರ್ಡ್ನನ್ನ ಬಂಧಿಸಿರೋ ಪೊಲೀಸರು ನಿನ್ನೆ ಕಾರ್ಕಳ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆಗಾಗಿ ಇಬ್ಬರನ್ನು 4 ದಿನ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ಅಕ್ರಮ ಮರಳು ದಂಧೆಕೋರ ಯುವತಿಗೆ ಕಿರುಕುಳ ನೀಡಿ ಏಟು ತಿಂದಿದ್ದ. ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಅಲ್ತಾಫ್ ಕಾರ್ಕಳದಲ್ಲಿ ಮರಳು ದಂಧೆ ನಡೆಸುತ್ತಿದ್ದ. ಮದುವೆಯಾಗಿರೋ ಇವನಿಗೆ 2 ಮಕ್ಕಳಿದ್ದಾರೆ. ಇಷ್ಟಾದ್ರೂ ಪರಸ್ತ್ರೀ ವ್ಯಾಮೋಹ ಹೊಂದಿದ್ದವನು ಈ ಹಿಂದೆ ಯುವತಿಗೆ ಕಿರುಕುಳ ನೀಡಿ ತಮ್ಮ ಸಮುದಾಯದವರಿಂದಲೇ ಏಟು ತಿಂದಿದ್ದ. ಮಗನ ನೀಚ ಕೃತ್ಯದ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತಾರೆ ಅಲ್ತಾಫ್ ತಾಯಿ. ಅವನಿಗೆ ದುಡಿತಾನೆ ಅಷ್ಟೇ, ಮತ್ತೆಂತ ಗೊತ್ತಿಲ್ಲ. ನಂಗೆ 12 ಗಂಟೆ ರಾತ್ರಿ ಗೊತ್ತಾಗಿದೆ. ಅದೇನು ನೋಡುವ ಅಂತೇಳಿ ಹೋಗಿದ್ದೆ. ತೀರ್ಥಹಳ್ಳಿ ಇಲ್ಲಿ ಊರು ತೀರ್ಥಹಳ್ಳಿ ನಮ್ದು. ಮದುವೆ ಆಗಿದೆ, 2 ಮಕ್ಕಳು. ಮತ್ತೊಬ್ಬ ಆರೋಪಿ ರಿಚರ್ಡ್ಗೆ 3 ಅಕ್ಕ ತಂಗಿಯರಿದ್ದಾರೆ. ಅವನು ಈ ರೀತಿ ಮಾಡಿರೋದನ್ನ ನೋಡಿ ನನಗೆ ಶಾಕ್ ಆಗಿದೆ ಅಂತಾರೆ ಆರೋಪಿ ರಿಚರ್ಡ್ ತಾಯಿ. सुनके तो पूरा जगह में पता चला ना, पर घर पे आने के बाद तो पता चल रहा है. इसका पहला कुछ भी पता नहीं चला था मेरे को. बाद में अभी तो सुबह रात को मेरे को पता चला, सुबह मेरे को पता चला. लेकिन ये कैसा क्या हुआ, वो अपने आप अंदर से बात करता है. पहले समझ में नहीं आता था क्या बात करते हैं, क्या बोलने जा रहा था. ಅತ್ಯಾಚಾರ ಪ್ರಕರಣವನ್ನ ಕಾರ್ಕಳದ ಮುಸ್ಲಿಂ ಸಮುದಾಯ ಖಂಡಿಸಿದ್ದು ಆತನ ಪರ ಯಾವೊಬ್ಬ ವಕೀಲರು ನಿಲ್ಲಬಾರದು ಅಂತ ಮುಖಂಡರು ಆಗ್ರಹಿಸಿದ್ದಾರೆ. ನಮ್ಮ ಹಿಂದೂ ಸಹೋದರಿಯ ಒಂದು ಅತ್ಯಾಚಾರ ಪ್ರಕರಣವನ್ನು ನಾವು ಕಡಾಖಂಡಿತವಾಗಿ ಮುಸ್ಲಿಂ ಸಮುದಾಯದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಅಂದರೆ ಸಾಮೂಹಿಕ ಅತ್ಯಾಚಾರ ಮಾಡ್ತಾರಂತ ವಿಕೃತ ಮನಸ್ಸಿನ ಏನು ವ್ಯಕ್ತಿ ಅಲ್ತಾಫ್ ಇದ್ದಾನೆ, ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಅತ್ಯಾಚಾರ ಎಸಗಿದ್ದ ಕ್ರೂರಿಗಳು ಪೊಲೀಸ್ ವಶವಾದರೆ ಮುಸ್ಲಿಂ ನಾಯಕರು, ಆರೋಪಿಗಳ ಪೋಷಕರು ಸೇರಿದಂತೆ ಎಲ್ಲರೂ ಈ ಘೋರವನ್ನ ಖಂಡಿಸಿದ್ದಾರೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.